ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ಕ್ರೈಸ್ತರು ಪರಲೋಕದ ಬೆಳಕನ್ನು ಪ್ರತಿಫಲಿಸಬೇಕು. ಈ ದಿನದ ದೇವರ ವಾಕ್ಯ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು, ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಆಗ ಅದು ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡುವುದು. ಮತ್ತಾಯ 5ನೇ ಅಧ್ಯಾಯ 14 ಮತ್ತು 15 ವಚನಗಳು. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂದು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳಿದನು. ಸೂರ್ಯನು ಆಕಾಶದಲ್ಲಿ ಉದಯಿಸಿ ರಾತ್ರಿಯ ಅಂಧಕಾರವನ್ನು ಹೋಗಲಾಡಿಸಿ ಲೋಕವನ್ನು ಪ್ರಕಾಶಮಾನವಾದ ಬೆಳಕಿನಿಂದ ತುಂಬುವಂತೆ, ಯೇಸುವಿನ ಹಿಂಬಾಲಕರು ಪಾಪದಲ್ಲಿ ಮುಳುಗಿರುವ ಲೋಕದ ನೈತಿಕ ಕತ್ತಲೆಯನ್ನು ಹೋಗಲಾಡಿಸಲು ತಮಗೆ ದೊರೆತಿರುವ ಬೆಳಕನ್ನು ಬೆಳಗಿಸಬೇಕು. ಆದರೆ ಅವರಲ್ಲಿ ಯಾವುದೇ ಬೆಳಕಿರುವುದಿಲ್ಲ. ಪರಲೋಕದ ಬೆಳಕನ್ನು ಅವರು ಲೋಕಕ್ಕೆ ಪ್ರತಿಫಲಿಸಬೇಕು. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು ಎಂದು ವಾಕ್ಯವು ಹೇಳುತ್ತದೆ. ನಮ್ಮ ಆಲೋಚನೆಗಳು ಮತ್ತು ಉದ್ದೇಶಗಳು ಇವೆಲ್ಲವೂ ಕ್ರಿಯೆಯ ಅಡಗಿರುವ ಮೂಲವಾಗಿರುತ್ತದೆ. ಆದುದರಿಂದ ಅದು ಗುಣಸ್ವಭಾವವನ್ನು ನಿರ್ಧರಿಸುತ್ತದೆ. ಹೃದಯದಲ್ಲಿ ರೂಪುಗೊಳ್ಳುವ ಉದ್ದೇಶಗಳನ್ನು, ಆಲೋಚನೆಗಳನ್ನು ಪಾಪವನ್ನಾಗಿ ಮಾಡಲು ಅಥವಾ ಆತ್ಮವನ್ನು ಖಂಡನೆಗೆ ಒಳಪಡಿಸಲು ಮಾತುಗಳಿಂದ ಅಥವಾ ಕ್ರಿಯೆಗಳ ಮೂಲಕ ವ್ಯಕ್ತಪಡಿಸಬೇಕು ಎಂದೇನೂ ಇಲ್ಲ. ಪ್ರತಿಯೊಂದು ಭಾವನೆ, ಪ್ರತಿಯೊಂದು ಆಲೋಚನೆ, ಪ್ರತಿಯೊಂದು ಒಲವು ಮನುಷ್ಯರಿಗೆ ಕಾಣದಿದ್ದರೂ ದೇವರ ಕಣ್ಣುಗಳಿಗೆ ಸ್ಪಷ್ಟವಾಗಿ ಕಾಣುತ್ತವೆ. ಆದರೆ ಹೃದಯದಲ್ಲಿ ಬೇರೂರಿರುವ ದುಷ್ಟತನವು ಕಾನೂನು ಬಾಹಿರವಾಗಿ ಮಾತು ಅಥವಾ ಕಾರ್ಯರೂಪದಲ್ಲಿ ಕಂಡುಬಂದಾಗ ಮಾತ್ರ ಮನುಷ್ಯನು ತನ್ನ ಜೊತೆ ಮನುಷ್ಯನ ಗುಣಸ್ವಭಾವವನ್ನು ನಿರ್ಣಯಿಸಬಹುದು. ಕ್ರೈಸ್ತೀಯನೆಂದರೆ ಕ್ರಿಸ್ತನ ಪ್ರತಿನಿಧಿ ಎಂದು ಅರ್ಥ. ದೈವಿಕ ಕೃಪೆಯ ಮಾನಸಾಂತರದ ಬಲವನ್ನು ಅವನು ಲೋಕಕ್ಕೆ ತೋರಿಸಬೇಕು. ಎಲ್ಲ ಮನುಷ್ಯರು ತಿಳಿದುಕೊಳ್ಳುವಂತಹ ಮತ್ತು ಓದುವಂತಹ ದೇವರ ಸತ್ಯದ ಜೀವವುಳ್ಳ ಪತ್ರವು ಅವನಾಗಿರುತ್ತಾನೆ. ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ ಎಂದು ವಾಕ್ಯದಲ್ಲಿ ಹೇಳಿರುವುದೇ ಕ್ರಿಸ್ತನು ತನ್ನ ನಿಜವಾದ ಹಿಂಬಾಲಕರು ಯಾರು ಎಂದು ನಿರ್ಧರಿಸಲು ಇರುವ ನಿಯಮವಾಗಿದೆ. ಕ್ರೈಸ್ತರ ಆತ್ಮೀಕ ಜೀವನ ಮತ್ತು ಅವರ ಪರಿಶುದ್ಧವಾದ ಮಾತುಗಳು ಇವು ಪಾಪ ಮತ್ತು ಪಾಪಿಗಳ ವಿರುದ್ಧದ ದೈನಂದಿನ ಸಾಕ್ಷಿಯಾಗಿದೆ. ಆದರೆ ಅವನು ತನ್ನನ್ನು ಪ್ರಕಟಿಸಿಕೊಳ್ಳದೆ ಕ್ರಿಸ್ತನನ್ನು ಮಾತ್ರ ಪ್ರಕಟಪಡಿಸಬೇಕು. ಪಾಪಕ್ಕೆ ಪರಿಹಾರವೆಂದರೆ ಅದು ಕ್ರಿಸ್ತನೊಬ್ಬನೇ ಆಗಿದ್ದಾನೆ. ನಮ್ಮ ಕೃಪಾಪೂರ್ಣನಾದ ವಿಮೋಚಕನು ನಮಗೆ ಅಗತ್ಯವಿರುವ ಸಹಾಯವನ್ನು ಒದಗಿಸಿದ್ದಾನೆ. ಪ್ರಾಮಾಣಿಕವಾಗಿ ಪಶ್ಚಾತ್ತಾಪ ಪಡುವವರಿಗೆ ತನ್ನ ನೀತಿಯನ್ನು ದಯಪಾಲಿಸಲು ಆತನು ಕಾಯುತ್ತಿದ್ದಾನೆ. ನಮ್ಮ ಕೃಪಾಪೂರ್ಣನಾದ ರಕ್ಷಕನು ಮಾತ್ರ ಕೊಡಬಹುದಾದ ದೈವಿಕ ಪ್ರೀತಿಯನ್ನು ಅವರ ಹೃದಯಗಳಲ್ಲಿ ಬೆಳಗಿಸಲು ಅವನು ಕಾಯುತ್ತಿದ್ದಾನೆ. ಭೂಮಿಯ ಮೇಲಿನ ಆತನ ಸಾಕ್ಷಿಗಳು, ಪರಲೋಕ ಆಸ್ಥಾನದ ಆತನ ರಾಯಭಾರಿಗಳು ಎಂದು ಹೇಳಿಕೊಳ್ಳುವ ನಾವು ಆತನನ್ನು ಪ್ರತಿನಿಧಿಸುವವರಾಗಿ ನಂಬಿಕೆಗೆ ನಿಷ್ಠರಾಗಿದ್ದು ಲೋಕಕ್ಕೆ ಬೆಳಕನ್ನು ಪ್ರತಿಫಲಿಸುವವರಾಗಿರಬೇಕು. ಅಂತ್ಯದಲ್ಲಿ ನಿತ್ಯ ಜೀವನವನ್ನು ಪಡೆಯುವ ಪ್ರತಿಯೊಬ್ಬರೂ ಇಲ್ಲಿ ದೇವರ ಸೇವೆಯಲ್ಲಿ ಉತ್ಸಾಹ ಮತ್ತು ಭಕ್ತಿಯನ್ನು ತೋರಿಸುತ್ತಾರೆ. ಶೋಧನೆ, ಕಷ್ಟ ಅಥವಾ ನಿಂದೆಗಳು ಎದುರಾದಾಗ ಅವನು ತನ್ನ ಕರ್ತವ್ಯವನ್ನು ಬಿಟ್ಟು ಬಿಡುವುದಿಲ್ಲ. ಅವನು ಸತ್ಯವೇದದ ಶ್ರದ್ಧೆಯುಳ್ಳ ವಿದ್ಯಾರ್ಥಿಯಾಗಿರುತ್ತಾನೆ ಮತ್ತು ತನ್ನ ದಾರಿಯಲ್ಲಿ ಅದು ಬೆಳಗುವ ಬೆಳಕನ್ನು ಅವನು ಅನುಸರಿಸುತ್ತಾನೆ. ಕೆಲವು ಸರಳವಾದ ಸತ್ಯವೇದ ಅಗತ್ಯತೆಗಳನ್ನು ಪ್ರಕಟಿಸಿದಾಗ ನಾನು ದೇವರ ಜನರೊಂದಿಗೆ ನಾನು ಸೇರಿಕೊಂಡರೆ ನನ್ನ ಸ್ನೇಹಿತರು ಏನು ಯೋಚಿಸಬಹುದು ಎಂಬುದನ್ನು ಅವರು ಪರಿಗಣಿಸುವುದಿಲ್ಲ.
ಅವನು ತನ್ನ ಕರ್ತವ್ಯವನ್ನು ಅರಿತುಕೊಂಡು ಅದನ್ನು ಮನಸ್ಫೂರ್ತಿಯಿಂದ ಭಯವಿಲ್ಲದೆ ಮಾಡುತ್ತಾನೆ. ಅಂತಹ ಸತ್ಯ ಹೃದಯವುಳ್ಳ ತನ್ನ ಹಿಂಬಾಲಕರನ್ನು ತನ್ನ ಸಹೋದರರು ಎಂದು ಕರೆಯಲು ಆತನು ನಾಚಿಕೆ ಪಡುವುದಿಲ್ಲ ಎಂದು ಯೇಸು ಪ್ರಕಟಿಸಿದ್ದಾನೆ. ಸತ್ಯ ದೇವರು ಅವರ ಪಕ್ಕದಲ್ಲಿರುತ್ತಾನೆ ಮತ್ತು ಅವರನ್ನು ಎಂದಿಗೂ ದೇವರು ಕೈಬಿಡುವುದಿಲ್ಲ ಮತ್ತು ಕ್ರಿಸ್ತನ ನಿಮಿತ್ತ ಅವರಿಗಾಗುವ ಎಲ್ಲಾ ನಷ್ಟವನ್ನು ಅವರು ತಮಗಾಗುವ ಅನಂತವಾದ ಲಾಭ ಎಂದು ಪರಿಗಣಿಸುತ್ತಾರೆ. ಆಮೇನ್. ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.